ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅಮೂಲ್ಯ ಮೋಗ್ ಬ್ಲಾಗ್. ಇವತ್ತು ನಾನು ನಮ್ಮ ನರ್ಸರಿಲಿರುವ ಕೆಲವೊಂದು ಹಣ್ಣಿನ ಗಿಡ ಎಲ್ಲ ತೋರಿಸುವ ಅಂತ ಬಂದಿದ್ದೇನೆ. ಇಲ್ಲಿ ನೋಡಿ, ಮರ ತುಂಬ ಆರೆಂಜ್ ಲೆಮನ್ ಆಗಿದೆ. ಇದು ಸಿಟ್ರಸ್ ವೆರೈಟಿಗೆ ಸೇರಿದಂಥ ಒಂದು ಹಣ್ಣು. ತುಂಬ ಅಂದರೆ ತುಂಬ ಹುಳಿ, ಹಾಗಾಗಿ ಲಿಂಬೆ ಹಣ್ಣಿನ ಥರ ಜ್ಯೂಸ್ ಮಾಡಬೇಕು. ನೋಡಿ, ಇಲ್ಲಿ ನೋಡಿ ಯಾವ ರೀತಿ ಕಲರ್ ಇದೆ. ನೋಡಲಿಕ್ಕೆ ಸೇಮ್ ಆರೆಂಜ್ ಥರನೇ ಇದೆ, ಆದರೆ ತುಂಬ ಹುಳಿ. ಹಾಗಾಗಿ ಜ್ಯೂಸ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಇದರದ್ದು ಸಿರಪ್ ಕೂಡ ಮಾಡಿಡ್ಬೋದು. ತುಂಬ ಸಕ್ಕರೆ ಹಾಕಿ ಈ ಜ್ಯೂಸನ್ನು ಹಿಂಡಿಬಿಟ್ಟು ಗ್ಲಾಸ್ ಬಾಟಲಿಗೆ ಹಾಕಿ ಸ್ಟೋರ್ ಮಾಡಿದರೆ ಎನಿ ಟೈಮ್ ರೆಡಿಯಾಗಿ ನೀರು ಹಾಕಿ ಡೈಲ್ಯೂಟ್ ಮಾಡಿ ಜ್ಯೂಸ್ ಮಾಡ್ಬೋದು. ತುಂಬ ಒಳ್ಳೆಯದಿರುತ್ತೆ ಟೇಸ್ಟ್. ನಾಲಿಗೆ ಎಲ್ಲ ಮಿರಿಮಿರಿ ಅನಿಸ್ತದೆ, ತುಂಬ ಒಳ್ಳೆಯ ಆಗ್ತದೆ. ಬೇಸಿಗೆಗಾಲದಂತೂ ತುಂಬ ಬಾಯಾರಿಕೆ ಆಗದಾಗೆ ಇದರ ಜ್ಯೂಸ್ ಕುಡಿದ್ರೆ ತುಂಬ ಒಳ್ಳೆಯದಾಗ್ತದೆ. ಆವಾಗ ಮರದ ಹತ್ರ ಹೋಗಿ ತೋರಿಸಿದ್ನಲ್ಲ ಆರೆಂಜ್ ಲೆಮನ್, ನೋಡಿ ಈಗ ಸಿರಪ್ ಥರ ಮಾಡಿ ಇಟ್ಕೊಂಡು ಪ್ರಿಸರ್ವ್ ಮಾಡ್ತೀವಿ. ಈಗ ನಾವಿಲ್ಲಿ 10 ಆರೆಂಜ್ ಲೆಮನನ್ನು ತಗೊಂಡಿದ್ದೇವೆ. 2 ಗ್ಲಾಸ್ ಜ್ಯೂಸ್ ಬಂತು, ಅಂದರೆ 5 ಆರೆಂಜ್ ಲೆಮನಿಗೆ 1 ಗ್ಲಾಸ್ ಅಷ್ಟು ಜ್ಯೂಸ್ ಬರುತ್ತೆ. ಮತ್ತು ಲಾಸ್ಟಿಗೆ ಇದು ಸಿಪ್ಪೆಯಲ್ಲಿ ಉಳಿದಿರುತ್ತಲ್ಲ ಜ್ಯೂಸ್, ಅದನ್ನು ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಎಷ್ಟು ಹಿಂಡಿದ್ರೂ ಸಿಪ್ಪೆಯಿಂದ ಕಹಿ ಅಂಶ ಜ್ಯೂಸಿಗೆ ಆ್ಯಡ್ ಆಗೋದಿಲ್ಲ, ಹಾಗಾಗಿ ಏನು ತೊಂದರೆ ಇಲ್ಲ. ಈಗ ನಮಗೆ 2 ಗ್ಲಾಸ್ ಅಷ್ಟು ಜ್ಯೂಸ್ ಬಂದಿದೆ, ಹಾಗಾಗಿ ಫಸ್ಟಿಗೆ 2 ಗ್ಲಾಸು ನೀರು ಹಾಕ್ಕೊಳ್ಬೇಕು. 2 ಗ್ಲಾಸಿಗೆ 6 ಗ್ಲಾಸು ಸಕ್ಕರೆ ಹಾಕಬೇಕು. ನಾವು ಸಕ್ಕರೆ ಉಪಯೋಗಿಸ್ತಾ ಇದ್ದೇವೆ, ಯಾವತ್ತು ಬೆಲ್ಲದಿಂದ ಮಾಡಲಿಲ್ಲ. ಬೇಕಾದರೆ ನೀವು ಬೆಲ್ಲದಲ್ಲೂ ಮಾಡ್ಬೋದು. ಈಗ 6 ಗ್ಲಾಸ್ ಸಕ್ಕರೆ ಹಾಕಿ ಆಯಿತು. ಇದನ್ನೀಗ ಸ್ವಲ್ಪ ಕುದಿಸ್ಬೇಕು, ಜಸ್ಟ್ ಬಾಯ್ಲ್ ಆಗಬೇಕಷ್ಟೇ. ಜಾಸ್ತಿ ಇದು ಪಾಕ ಆಗೋದು ಬೇಡ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೇವೆ. ಇದು ನಾವೀಗ ಇಲ್ಲಿ ಉಪಯೋಗಿಸ್ತಾ ಇರೋದು ಸಾಣೆಕಟ್ಟ ಉಪ್ಪು ಅಂತ. ಇದು ಗೋಕರ್ಣದ ಹತ್ರ ಸಿಗುವಂತಹ ನ್ಯಾಚುರಲ್ ಸಾಲ್ಟ್. ನೋಡಿ, ಈ ಥರ ಬ್ರೌನ್ ಕಲರ್ ಆಗಿರ್ತದೆ, ಹೆಲ್ತಿಗೆ ತುಂಬ ಒಳ್ಳೆಯದು. ನೀವು ಕೇಳಿರ್ಬೋದು ಸಾಣೆಕಟ್ಟ ಉಪ್ಪು ಅಂತೆ, ಅದೇ ಇದು. ನೋಡಿ ಯಾವ ರೀತಿ ಕ್ರಿಸ್ಟಲ್ ಆಗಿದೆ, ನೋಡಿ, ನ್ಯಾಚುರಲ್ ಸಾಲ್ಟ್. ಈಗ ನೋಡಿ, ಇಲ್ಲಿ ಬಾಯ್ಲ್ ಆಗ್ತಾ ಇದೆ. ನೋಡಿ, ಈಗ ಬಾಯ್ಲ್ ಆಗ್ತಾ ಇದೆ. ಒಂದು ಬಾಯ್ಲ್ ಬಂದರೆ ಸಾಕು, ಗ್ಯಾಸ್ ಆಫ್ ಮಾಡಬೇಕು. ಇದೀಗ ಪೂರ್ತಿಯಾಗಿ ತಣ್ಣದ ಮೇಲೆ ಆವಾಗ ನಾವು ಜ್ಯೂಸ್ ತೆಗೆದಿಟ್ಟಿದ್ದಲ್ವ ಆರೆಂಜ್ ಲೆಮನ್, ಅದು ಆ್ಯಡ್ ಮಾಡಿದರೆ ನಮ್ಮದು ಆರೆಂಜ್ ಲೆಮನ್ ಕಾನ್ಸಂಟ್ರೇಟ್ ರೆಡಿ ಆಗ್ತದೆ. ಈಗ ಶುಗರ್ ಸಿರಪ್ ಕಂಪ್ಲೀಟ್ಲಿ ಕೂಲ್ ಆಗಿದೆ. ಇದಕ್ಕೀಗ ಆರೆಂಜ್ ಲೆಮನಿಂದ ಎಕ್ಸ್ಟ್ರಾಕ್ಟ್ ಮಾಡಿದ ಜ್ಯೂಸನ್ನು ಹಾಕಬೇಕು. ವಾವ್! ಈಗ ನಮ್ಮ ಆರೆಂಜ್ ಲೆಮನ್ ಕಾನ್ಸಂಟ್ರೇಟ್ ರೆಡಿಯಾಗಿದೆ. ಇದನ್ನು ಸುಮಾರು 1 ತಿಂಗಳು ಹಾಗೆ ಸ್ಟೋರ್ ಮಾಡ್ಬೋದು ಹೊರಗಡೆ ಇಟ್ಟರೆ. ನೀವು ಫ್ರಿಜ್ಜಲ್ಲಿ ಏನಾದರೂ ಪ್ರಿಸರ್ವ್ ಮಾಡಿದರೆ ತುಂಬ ಟೈಮ್ ಹಾಗೇ ಇರ್ತದೆ. ಬೇಕಾದಾಗ ಡೈಲ್ಯೂಟ್ ಮಾಡಿ ಎಂಜಾಯ್ ಮಾಡ್ಬೋದು.
ಆಗಿರುವ ಕಾನ್ಸಂಟ್ರೇಟನ್ನು ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಬಾಟಲ್ ಅಥವಾ ಗ್ಲಾಸ್ ಬಾಟಲಲ್ಲಿ ಸ್ಟೋರ್ ಮಾಡಿ ಇಡಬೇಕು. ಈಗ ಆರೆಂಜ್ ಲೆಮನ್ ಜ್ಯೂಸ್ ಕುಡಿಯುವ ಅಂತ ನಾವು ನರ್ಸರಿ ಕಡೆ ಬಂದಿದ್ದೇವೆ. ತುಂಬ ಬಿಸಿಲಿದೆ ಇವತ್ತು. ಆರೆಂಜ್ ಲೆಮನ್ ಜ್ಯೂಸ್ ಮಾಡಿ ಕೊಡಬೇಕು ಅಂತ ಅನಿಸ್ತಾ ಇದೆ. ಹಾಗಾಗಿ ಸೋಡಾ ಹೀಗೆ ಔಟ್ಡೋರ್ ಜ್ಯೂಸ್ ಮಾಡ್ತಾ ಇದ್ದೇವೆ ನಾವೀಗ. ಗ್ಲಾಸ್ ಹಣ್ಣು ನಾನು ಅತ್ತೆ ಅಮ್ಮಗೌರೀಗ ಜ್ಯೂಸ್ ಕುಡಿದು ಎಂಜಾಯ್ ಮಾಡ್ತೀವಿ. ಹಾಂ ನಾನು ಈ ವಿಡಿಯೋವನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.